ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸವಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಚಪಾತಿಗೆ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೆ. ಇದನ್ನು ನಾನಿವತ್ತು ಗ್ರೇವಿ ಟೈಪ್ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿರಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ನೋಡ್ರಿ. ಹೀರೆಕಾಯಿ ಎಳೆದು 4 ತೊಗೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಚಿಕ್ಕದೊಂದು ಟೊಮ್ಯಾಟೊ, ಹಸಿಮೆಣಸಿಕಾಯಿ ಪೇಸ್ಟು, ಅರಿಶಿನ, ಉಪ್ಪು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಎಣ್ಣೆ, ಇದು ಶೇಂಗಾ ಮತ್ತು ಕೊಬ್ಬರಿ ಪುಡಿ, ಇದು ಗುರೆಳ್ಳು ಪುಡಿ, 2 ಕಪ್ಪು ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಮೊದಲು ಹೀರೆಕಾಯಿನ ಈ ಥರ ಸಿಪ್ಪೆ ಎಲ್ಲ ನೀಟಾಗಿ ತಗೊಳ್ಳಿ, ಸ್ವಲ್ಪನೂ ಉಳಿಬಾರ್ದು. ಚಂದಗೆ ತಕ್ಕೊಂಡು 2 ಸಲ ವಾಶ್ ಮಾಡಿಕೊಡ್ರಿ. ಕಾದಿರೋ ಪಾತ್ರೆಗೆ ಎಣ್ಣೆ ಹಾಕ್ತೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳತ್ತೀನಿ. ಹಳ್ಳುಪ್ಪು ಹಾಕ್ಕೊಳ್ರಿ. ಅಡುಗೆಗೆ ಹಳ್ಳುಪ್ಪು ಹಾಕೋದ್ರಿಂದ ರುಚಿ ಜಾಸ್ತಿ ಆಗ್ತದೆ. ಹಚ್ಕೊಂಡಿರೋ ಹೀರೆಕಾಯಿನ ಹಾಕ್ತಿದ್ದೀವಿ. ಹೀರೆಕಾಯಿನಾಗ ನೀರಿನ ಅಂಶ ಜಾಸ್ತಿ ಇರ್ತೈತಲ್ಲ, ಅದನ್ನು ಮೊದಲು ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಇವಾಗ ಹೀರೆಕಾಯಿ ಎಲ್ಲ ಚಂದಾಗಿ ಫ್ರೈ ಆಗ್ಯಾವ. ಇದಕ್ಕೆ ಅರಿಶಿನ ಪುಡಿ ಹಾಕ್ತಿದ್ದೀನಿ, ಹಸಿಮೆಣಸಿಕಾಯಿ ಪೇಸ್ಟು, ಎರಡು ಕಪ್ ತೊಗರಿ ಬೇಳೆನ ನೀಟಾಗಿ ಕುದಿಸಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತೀನಿ. ಇವಾಗ ನಾನು ತೊಗರಿಬೇಳೆ ಯಾಕೆ ಹಾಕ್ತೀನಿ ಅಂದರೆ, ಹೀರೆಕಾಯಿ ಕಡಿಮೆ ಇದ್ದಾಗ ಸೊ ಈ ಥರ ನೀವು ತೊಗರಿಬೇಳೆ ಕುದಿಸಿ ಮಿಕ್ಸ್ ಮಾಡಿ ಪಲ್ಯ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ಆಗುತ್ತೆ. ಇವಾಗ ಸಡನ್ನಾಗಿ ಯಾರನ್ನ ಬಂದರೆ ಸೊ 2 ಹೀರೆಕಾಯಿ ಇರ್ತಾವೆ, ಬೇಳೆ ಕುದಿಸಿ ಈ ಥರ ಪಲ್ಯ ಮಾಡಿದ್ರೆ ಸೊ ನೀವು 4-5 ಜನ ಆರಾಮಾಗಿ ತಿನ್ಬೋದು. ಚೆಂದಾಗಿ ಹೆಚ್ಚಿರುವಂಥ ಟೊಮೆಟೊ ಎಲ್ಲ ಕುದ್ಮೇಲೆ ಇದಕ್ಕೆ ಗುರೆಳ್ಳು ಪುಡಿ, ಶೇಂಗಾ ಮತ್ತು ಕೊಬ್ಬರಿ ಪುಡಿ ಹಾಕ್ತೀವಿ. ಮೊದಲೇ ಯಾಕೆ ಹಾಕಬಾರ್ದು ಅಂದರೆ, ಮೊದಲೇ ಹಾಕಿದರೆ ಹೀರೆಕಾಯಿಗೆ ಕುದಿಯೋಕ್ಕೆ ಅವಕಾಶ ಸಿಗೋದಿಲ್ಲ. ಸೊ ಇಮಿಡಿಯೇಟ್ ಗಟ್ಟಿ ಆಗಿಬಿಡ್ತೈತೆ. ಸೊ ಹೀರೆಕಾಯಿ ಎಲ್ಲ ಬೆಂದ ಮೇಲೆ ಈ ಥರ ಲಾಸ್ಟಿಗೆ ಹಾಕ್ಕೊಂಡು ಪಲ್ಯ ನಿಮ್ಗೆ ಸ್ವಲ್ಪ ತಿಕ್ಕಾಗಿ ಅನಿಸಿದ್ರೆ ಒಂಚೂರು ನೀರು ಹಾಕ್ಕೊಳ್ರಿ. ಲಾಸ್ಟಿಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ. ಈ ಥರ ಕುದಿ ಬರುವಾಗ 1-2 ನಿಮಿಷ ಸಣ್ಣ ಉರಿ ಮೇಲೆ ಬೇಯಿಸ್ಬೇಕು. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿ ಆಯಿತು ಗ್ರೇವಿ ಟೈಪ್ ಮಾಡಿರೋ ಹೀರೆಕಾಯಿ ಪಲ್ಯ. ಇದನ್ನು ನೀವು ಬಿಸಿ ಬಿಸಿ ಚಪಾತಿ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ರುಚಿ ಕೊಡುತ್ತೆ. ಒಂದ್ಸಲ ನೀವು ಮಾಡಿ ನೋಡ್ರಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.